ಹಲೋ. ಏನ್ ಮಾಡ್ತಿದ್ಯಾ? ಡ್ಯಾನ್ಸ್. ಯಾಕೆ? ನಮ್ಮ ಹುಡುಗಿನ ಇಂಪ್ರೆಸ್ ಮಾಡೋಣ ಅಂತ. ಯಾವ ತರ ಡ್ಯಾನ್ಸ್? ಕುತ್ಕೊಳ್ಳೋದ, ನಿಂತ್ಕೊಂಡ್ ಮಾಡೋದ? ಪುಷಪ್ ಡ್ಯಾನ್ಸ್. ಇಲ್ಲ, ಪುಷಪ್ ಡ್ಯಾನ್ಸಾ? ಅದೇಂಗ್ ಮಾಡೋದು? ಕೈ ಹಿಂಗೆ ಹಾಕೋದು, ಪುಷಪ್ ಸ್ಟ್ಯಾನ್ಸ್ ತಗೊಳ್ಳೋದು, ಇಪ್ಪು ಡೌನು ಅಪ್ಪು ಡೌನ್ ಅಪ್ಪು ಮಾಡೋದು. ಏನೇನೋ ಮಾತಾಡ್ತಿದ್ಯಾ? ಇಂಪ್ರೆಸ್ ಮಾಡ್ಬೇಕಲ್ಲ ನಿನ್ನ. ಅಯ್ಯೋ ದೇವ್ರೆ. ನಿನ್ನ ನೋಡ್ತಿದ್ರೆ ಅದೇ ನೋಡ್ತಿದ್ರೆ ಮುಂದಕ್ಕೆ ಹೇಳು ಚಿನ್ನಿ. ಚಿಲಿ ಚಿಲಿ. ಎಲ್ಲಿ ಸೆಕೆ ಎತ್ಕೊಂಡು ನೀರು ಹತ್ಕೊಂಡು ಹೋಗ್ತಾ ಇದ್ದೆ ಚಳಿ ಅಂತ. ನಾನು ಹೇಳಿದ್ ನಿನ್ನ ನೋಡ್ತಿದ್ರೆ ಅಂದಿದ್ದು, ಇಲ್ಲಿ ಚಳಿ ಅಂತ ಅಂದಿದ್ದಲ್ಲ. ನಾನು ನೋಡ್ತಿದ್ರೆ ಬಿಸಿ ಆಗ್ಬೇಕಲ್ಲ ಮೈ, ಚಳಿ ಹೆಂಗಾಗುತ್ತೆ? ಚಳಿ ಆಗುತ್ತೆ, ನೀನ್ ಬಂದ್ ಬಿಸಿ ಮಾಡ್ಲಿ ಅಂತ. ನಾನ್ ಬಿಸಿ ಆಗಿದ್ರೆ ನೀನ್ ಬಿಸಿ ಮಾಡಿದ್ರೆ ಏನ್ ಅನ್ಸುತ್ತೆ? ಕೊಡೋಣ ಅನ್ಸುತ್ತೆ. ಫುಲ್ ಆದ್ರೆ ಫುಲ್ಲು ಹೀಟ್ಗೆ ಹೋಗಿ ಹೈ ಟೆಂಪರೇಚರ್ ಬಾಡಿ ಫುಲ್ ಹೈ ಟೆಂಪರೇಚರ್ ಆಗಿ, ಹೈ ಟೆಂಪರೇಚರ್ ಇಂದ ನನಗ್ ಬಿ ಪಿ ರೈಸ್ ಆದ್ಮೇಲೆ ನಿನಗ್ ಒಂದೆರಡು ಬಿಟ್ಟು ನೀನ್ ಆಮೇಲೆ ನನ್ ಮೇಲೆ ಹೋಗ್ಸ್ಕೊಂಡು ಓಡೋಗೋದು ಅವೆಲ್ಲ ಬೇಕಾ? ನನ್ ಬಾಡಿ ಕೂಲ್ ಆಗಿ ಇದ್ದು, ನನ್ ಮನಸ್ಸು ತುಂಬಾ ಆಸೆಗಳಿದ್ದು, ಆ ಡೇನ ಸ್ಪೆಂಡ್ ಮಾಡಕ್ಕೆ ನಮ್ಗೆ ಸಪೋರ್ಟ್ ಕೊಡಕ್ ಆ ಮಳೆ ಬಂದು, ಆ ಮಳೆ ಜೊತೆಗೆ ಕರೆಂಟ್ ಹೋಗಿ, ಒಂದೇ ಬೆಡ್ ಮೇಲೆ ಇಬ್ರು ಇದ್ದು. ಚಿನ್ನಿ ಕರೆಂಟ್ ಇರ್ಲಿ ಚಿನ್ನಿ, UPS ಆನ್ ಮಾಡ್ಕೊ. ಇಲ್ಲ, ಕರೆಂಟ್ ಬೇಡ. UPS ಆನ್ ಮಾಡ್ಕೊಂಡು ಆ ಮಳೆ ಸೌಂಡ್ ಅಲ್ಲಿ, ಆ ಗುಡುಗು ಮಿಂಚು, ಆ ಟೈಮ್ ಅಲ್ಲಿ ನಾನು ನೀನು ಜೊತೆಲಿ ಒಂದೇ ಹಾಸಿಗೆ ಮೇಲೆ ಒಂದೇ ಬೆಡ್ಶೀಟ್ ಏನಾಗ್ತದೆ? ಆಮೇಲೆ ಹೇಳಿ ಚಿನ್ನಿ, ಚೆನ್ನಾಗೈತೆ. ಹಲೋ. ಆಮೇಲೆ ಹೇಳು. ಏನಾಗುತ್ತೆ ಆಮೇಲೆ ಎಂದೆ? ಏನಾಗಲ್ಲ, ಮೋಡ ಡಿಕ್ಕಿ ಹೊಡೆದು ಸಿಡ್ಲು ಗುಡುಗು ಹೇಗ್ ಬರುತ್ತೋ ಹಂಗೆ ನಿನ್ ಬಂಡೆಗೆ ನನ್ ಸುತ್ತಿಗೆಲ್ ಹೊಡೆದು ಸಿಡ್ಲು ಗುಡುಗು ಎಲ್ಲ ಆಗಿ ಮಳೆ ತರ ಹನಿ ಹನಿ ಸೋರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೋ, ಇಬ್ರು ಕುತ್ಕೊಂಡ್ ಮಾತಾಡ್ತಿರ್ತೀವಿ, ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಕರೆಂಟ್ ಯಾಕೆ ಹೋಗುತ್ತೆ? ಹೊರಗಡೆ ಮಳೆ ಬರ್ತಾ ಇರುತ್ತೆ. ಹೌದಾ? ಕರೆಂಟ್ ಹೋಗುತ್ತೆ. ನಾನೆಲ್ಲ ಕೈ ಬಿಡ್ಲಿ ಅಂತ ಹೋಗುತ್ತೆ. ಆಮೇಲೆ ನಾನು ನೀನು ಇಬ್ರೇ ಸಿಂಗಲ್ ಆಗಿರ್ತೀವಿ. ನಿನ್ ಕೈ ಅಂತೂ ಸುಮ್ನೆ ಇರಲ್ಲ. ಲೈಟ್ ಆನ್ ಇದ್ದಾಗೂ ಒಂದೇ ನಿಂದು. ನಿನ್ ಕೈ ನನ್ ಕೈ ಹತ್ರ ಬರೋದಕ್ಕಿಂತ ನಿನ್ ಕೈ ನನ್ ಕಾಲ್ ಹತ್ರ ಹೋಗೋದೇ ಜಾಸ್ತಿ ಆಗುತ್ತೆ ಅವಾಗ. ಬೇಬಿ ಒಂಥರ ಆಗ್ತಿದೆ. ಆಮೇಲೆ ಆ ಮಳೆ ಸೌಂಡಿಗೆ ನಾನ್ ಓವರ್ ಹೀಟ್ ಆಗಿ, ಬೇಬಿ ನಿಜ ಹೇಳು, ನೀನೇ ಬೇಕು ಅನ್ಕೊಂಡು. ಮಳೆ ಸೌಂಡಿಗೆ ಓವರ್ ಹೀಟ್ ಆಗಲ್ಲ ಬೇಬಿ, ಓವರ್ ಮೂಡ್ ಬರುತ್ತೆ. ಅದನ್ನ ಹೇಳಕ್ ಆಗಲ್ಲ. ಆ ಮೂಡನ್ನ ವರ್ಡ್ನ ಹೇಳಕ್ ಒಂಥರ ನಾಚಿಕೆ ಆಗುತ್ತೆ. ಅದೇ ನಿನ್ ಭಾಷೆಲಿ ಹೇಳ್ಬೇಕಂದ್ರೆ, ಆ ಮಳೆ ಸೌಂಡ್ ಕೇಳಿಸ್ಕೊಂಡು ಓವರ್ ಮೂಡ್ ಆಗಿ, ಆಮೇಲೆ ನಾನ್ ನಿನ್ ಮೇಲ್ ಬಿದ್ದು ಇಲ್ಲ ನೀನ್ ನನ್ ಮೇಲ್ ಬಿದ್ದು, ಸುಮ್ನೆ ಸರಿ ಬರಲ್ಲ ಅವೆಲ್ಲ. ಯಾರು ಹೇಳಿದ್ದು? ಸರಿ ಬರುತ್ತೆ ಅನ್ನೋದಾದ್ರೆ ಕಂಟಿನ್ಯೂ ಮಾಡ್ತೀನಿ. ಸರಿ ಬರುತ್ತೆ, ಸರಿ ಬರುತ್ತೆ.
ಎಂತ ಆಸೆ ಇರ್ಬೇಕು ನೋಡು ನಿನಗೆ. ಹೇಳಿ ಚಿನ್ನಿ ಒಂಥರ ಬರೀ ಚೆನ್ನಾಗಿದೆ. ಕತೆಗೆನೆ ಹಿಂಗೆ. ಹ್ಮ್ ಇನ್ನ ಡೈರೆಕ್ಟ್ ಆಗಿ ಫೇಸ್ ಮಾಡೋದಾದ್ರೆ ನಾನ್ ಫುಲ್ ಹ್ಮ್ ಕೈಮಾ ಮಟನ್ ಕೈಮಾ ಆಗೋಗ್ಬಿಟ್ಟಿರ್ತೀನಿ. ಏನ್ ಗೊತ್ತಾ ಬಿಬಿ, ಏನ್ ಬಂಗಾರ? ಇವಾಗ ಆಲ್ರೆಡಿ ನಾನು ಕೆಳಗಡೆ ನೀನು ಇದೆಯಾ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಕಂಟಿನ್ಯೂ ಮಾಡು. ಇಲ್ಲ, ನಾನ್ ನಿನ್ ಮೇಲ್ಗಡೆನೆ ಯಾವಾಗ್ಲೂನು. ನೀನು ಯಾವಾಗಲೂ ಜಂಪ್ ಎಲ್ಲ ಇರ್ತೀಯ ಅವಾಗ. ನೀನ್ ಯಾವಾಗ್ಲೂ ನನ್ನ ಕೆಳಗಡೆ ಮಾಡೋದು ಇಸ್ಕೊಂಡೇ ಇರ್ತೀಯ ಅವಾಗ. ಎರಡು ಮಾಡೋದಲ್ವಾ ಇಬ್ರು, ಅದಕ್ಕೆ. ಮತ್ತೆ ಇಬ್ರಿಗೂನು ಅದಾಗುತ್ತೆ ತಾನೆ, ಅದ್ ಸುಮ್ನೆ ಇರ್ಬೇಕು. ಫಸ್ಟ್ ನೀನ್ ಬಿಚ್ತೆ, ನಾನ್ ಬಿಚ್ಬೇಕಾ? ನೀನೇ ಬಿಚ್ಚ. ಬಟನ್ ಏನೇನೋ ಅನ್ಕೋಬೇಡ ಆಮೇಲೆ. ಹೌದಾ? ಅದೇ ಬಟನ್ನೇ. ಫಸ್ಟ್ ನಾನೇ ಬಿಚ್ಬೇಕು. ಫಸ್ಟ್ಗೆ ಬಾಯೆಲ್ಲ ಹಾಕೊಂಡು ಚೀಬೇಕಾ ಕಡಿಬೇಕಾ ಲಾಲಿಪಾಪ್ನ? ಅದೇ ಅಂಗಡಿಯಲ್ಲಿ ಸಿಗ್ತಾವಲ್ಲ. ಬೇಬಿ ಟೇಸ್ಟ್ ಸಿಗ್ಬೇಕು ಅಂದ್ರೆ ನೀನು ಚೀಪ್ಬೇಕು ಕಣೆ. ಯಾಕೆ ಕಡಿಬಾರ್ದು? ಕಡಿದ್ರೆ ಬೇಗ ಬೇಗ ಇದಾಗ್ಬಿಡುತ್ತೆ. ಲಾಲಿಪಾಪ್ ಕರ್ಗೋಗ್ಬಿಡುತ್ತೆ. ನಾನೆಲ್ಲ ಲಾಲಿಪಾಪೇ ಹೋಗ್ಬಿಡುತ್ತೆ ಅನ್ಕೊಂಡೆ, ಅಂದ್ರೆ ಖಾಲಿಯಾಗಿ. ಹೋಗುತ್ತೆ ಬಿಟ್ರೆ ಹೋಗಿಸ್ಬಿಡ್ಚ. ಇರೋದು ಒಂದೇ ಲಾಲಿಪಾಪ್ ನಂದು. ಅಲ್ಲ ಬಂಗಾರ, ನಾನು ನಿನ್ನೇನು ಮಾತಾಡ್ತಿಲ್ಲ. ನಾನು ಹೇಳಿದ್ ಅಂಗಡಿ ಸಿಗೋ ಲಾಲಿಪಾಪ್ ಬಗ್ಗೆ. ನಾನು ಅದೇ ನನ್ನ ಹತ್ರ ಇರೋ ಲಾಲಿಪಾಪ್ ಬಗ್ಗೆ ಅಷ್ಟೇ ಹೇಳಿದ್ದು. ನಿನ್ನ ಹತ್ರ ಇರೋ ಲಾಲಿಪಾಪ್ನ ಹೆಂಗ್ ಸಮಾಧಾನ ಮಾಡ್ಬೇಕು, ಹೆಂಗ್ ನೈಸ್ ಮಾಡ್ಬೇಕು, ಹೆಂಗ್ ಮುಟ್ಬೇಕು, ಹೆಂಗ್ ಮುಟ್ಬಾರ್ದು, ಹೆಂಗ್ ಇಟ್ಕೋಬೇಕು, ಹೆಂಗ್ ಇಟ್ಕೋಬಾರ್ದು ಎಲ್ಲ ಫುಲ್ ಡಬಲ್ ಡಿಗ್ರಿ ಮಾಡ್ಬಿಟ್ಟಿದೀನಿ ಅದ್ರಲ್ಲಿ. ಒಂದ್ಸತಿ ಕೊಟ್ ನೋಡು. ಎಷ್ಟು ಸಲ ಕೊಟ್ಟಿದ್ದೀನಿ? ಒಂದ್ಸಲ ಕೊಟ್ಟಿನಿ. ಹಂಗಲ್ಲ, ಈ ಟೈಮಲ್ಲಿ ಕೊಟ್ ನೋಡು. ತಗೋ ಇಟ್ಕೋ. ಅಲ್ಲಿದ್ಯಾ? ಹೆಂಗೆ ಕೈ ಹಾಕಿದ್ದೀನಿ ಅಂತ ಅನ್ಕೋ, ಕಣ್ ಮುಚ್ಕೊಂಡು. ಅದೇ ಹೆಂಗ್ ಎತ್ಕೊಂಡು ಅದೇ ನಂದು ಅದೇ ಬಾಯಿಗೆ ಬರುತ್ತೆ ನೋಡು. ಬೇಡ, ನಾನೇ ಬಾಯಿ ತಗೊಂಡು ಹೋಗ್ತೀನಿ. ಪರವಾಗಿಲ್ಲ, ಬಾಯಿಗೆ ನಾನೇ ಇಡ್ತೀನಿ. ಬೇಡ, ಮಜಾನೇ ಬರಲ್ಲ. ಯಾಕೆ? ಅದು ನಾನೇ ಅಲ್ಲಿಗೆ ಹೋಗಿ ಹ್ಯಾಂಡ್ ಇಟ್ಟು ಮಸಾಜ್ ಮಾಡಿ ಬಾಯಿ ಇಟ್ರೆ ಮಜಾ. ಹೌದಾ? ಮತ್ತಿನ್ನೇನು ಬೇಡವಾ? ಮತ್ತಿನ್ನೇನು ಬೇಡವಾ? ಸಾಕಾ ಅಷ್ಟೇ? ಅಷ್ಟೇ ಸಾಕಾ? ಅಷ್ಟು ಮಾಡಿಬಿಟ್ರೆ ಅಷ್ಟೇ. ನನ್ನ ಬೇಬಿ ಇನ್ನೆಲ್ಲ ನನಗೆ ಟೈಮೇ ಕೊಡಲ್ಲ. ಈಗ ನಾನು ಮಾಡ್ತಾ ಇರ್ತೀನಿ, ನೀನು ನೋಡ್ತಾ ಇರ್ಬೇಕಷ್ಟೇ ಅಂತೇಳ ಆಮೇಲೆ. ಅದಂತೂ ಕರೆಕ್ಟ್ ಬಿಡು. ಯಾಕೆ ಅದೆಲ್ಲ ಕಲ್ಸಿದ್ಯಾರು? ನಾನು ಹೆಂಗೋ ಅನ್ಕೊಂಡಿದ್ರೆ ಒಳ್ಳೆ ಹುಲಿ ಆಡ್ದಂಗ್ ಆಡ್ತಿದ್ದಲ್ಲ. ನಾನ್ ನಿನ್ ಜೊತೆಲಿ ಇಲ್ದಾಗ ನಿನಗ್ ಮೂಡ್ ಬಂದ್ರೆ ಏನ್ ಮಾಡ್ತೀಯ? ಕೆಳಗಡೆ ನೀನು ಇದ್ದೀಯಾ ಅಂತ ಹೇಳಿ ಹಾಸಿಗೆಗೆ ಗುದ್ದಿತೀನಿ. ಏನ್ನ? ನನ್ನ ತಮ್ಮನ. ಎಲ್ಲಿಗೆ ತಗೊಂಡೋಗಿದ್ಯಾ? ಹಾಸಿಗೆಗೆ, ಬೆಡ್ಗೆ. ಓ ಯಪ್ಪ, ನೀನ್ ನಾಷ್ಟೆ ಮೇಲೆ ನಾನು ಮಲಗಲ್ಲ. ಅವಾಗ ನೀನು ಇರ್ತೀಯಲ್ಲ ಗುದ್ದಿಯಕ್ಕೆ. ಹಾಸಿಗೆ ಮೇಲೆ ನೀನು ಇರ್ಬೇಕಾದ್ರೆ ನಾನು ಯಾಕೆ ಹಾಸಿಗೆಗೆ ಗುದ್ದಿದ್ದೆ? ನಂಗೆ ಲಾಲಿಪಾಪ್ ವಿತ್ ಸಮಥಿಂಗ್ ಬೇಕಾಗಿದೆ. ಹನಿ ಪನಿ ಎಲ್ಲ ಬೇಡಪ್ಪ.
ಲಾಲಿಪಾಪ್ ಜೊತೆಗೆ ಏನೋ ಬೇಕಾಗಿದೆ, ಅದು ನಿನಗೂ ಗೊತ್ತು ಅಷ್ಟೇ. ಲಾಲಿಪಾಪ್ ಜೊತೆಗೆ ಏನು ಬೇಕು, ಏನು ಬೇಕು ಬೇಬಿ? ಮುತ್ತು. ಅದು ಅದು ಬೇಕಾಗಿರೋದಲ್ಲ ಬೇಬಿ, ಹ್ಮ್ ಬೇಕಾಗೇ ಇರೋದು. ಹ್ಮ್ ಹ್ಮ್. ಹೇಳದೇನೆ ಕೇಳದೇನೆ ಮುತ್ತು ಸ್ಟಾರ್ಟ್ ಆಗಿದೆ, ಅದೆಲ್ಲ ಕೇಳ್ಕೊಂಬರಲ್ಲ. ಅದೇ ಮಾಡ್ಕೊಂಡ್ ಬರುತ್ತಾ? ಏ ಚಿನ್ನಿ, ಹ್ಮ್ ನಿನಗೆ ಗೊತ್ತು ತಾನೆ, ಫಸ್ಟ್ ಹತ್ರಕ್ಕೆ ಬಂದು ಕುಂತ್ಕೋತಿದ್ದಂಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ನಿನ್ನ ತುಟಿ ನನ್ನ ತುಟಿ ಸೇರಿತು. ವಾ ವಾ, ಸಿಂಗರ್ ಆಗ್ಬಿಟ್ಟೋಳ ನನ್ನ ಬೇಬಿ. ನಿನ್ನಷ್ಟಲ್ಲ. ಹ್ಮ್. ಹ್ಮ್ ಇನ್ನು ಹತ್ತಿರ ಹತ್ತಿರ ಬರುವೆ. ಇನ್ನು ಹತ್ತಿರ ಬರುವೆನು ಬರುವೆನು. ಬಂದ್ರೆ ಹಿಡ್ಕೊಂಡು ಮಾಡುವೆನು ಮಾಡುವೆನು ಮಾಡುವೆನು. ಕರೆಂಟ್ ಹೋದ ಟೈಮಲ್ಲಿ ನನ್ನ ಬೇಬಿ ಒಬ್ಳೆ ಇದ್ಲು ಪಕ್ಕದಲ್ಲಿ. ಮನಸ್ಸಲ್ಲಿ ಒಂಚೂರಲ್ಲ ಜಾಸ್ತಿ ಆಸೆ ಹುಡ್ತು. ಏನ್ ಮಾಡ್ಲಿ? ನಿಮ್ಮ ಹುಡ್ಗನ್ ಕೆಡಿಕೊಂಡು ಜಂಪ್ ಮಾಡು. ಕವಿ ದಾರಿ ತಪ್ಪೋದ. ತಂಪೋದಲ್ಲ ಬೇಬಿ, ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟೆ. ಓ, ಹಿಂಗ ನಿನ್ ದಾರಿ. ಹ್ಮ್. ನನಗೆ ಕಪ್ಪೈಸ್ ಒಳಗಡೆ ಕಪ್ಪೈಸ್ ಒಳಗಡೆ ಸ್ಪೂನ್ ಹಾಕಿ ತಿನ್ನಕ್ಕೆ ಇಷ್ಟ ಆಯ್ತಿಲ್ಲ, ನಾಲ್ಗೆನೆ ಹಾಕ್ಬೇಕು ಅನಿಸ್ತೀನಿ. ಹಂಗೆ ತಿನ್ನೋಡು. ಹೌದಾ? ಹ್ಮ್. ನಾನೆಲ್ಲ ಬರೀ ನಿನ್ ತುಟಿ ಸಹಾಯದಿಂದ ಐಸ್ ಕ್ರೀಮ್ ನ ತಿಂತೀಯಾ ಅನ್ಕೊಂಡೆ. ಇಲ್ಲಪ್ಪ. ನನಗೇನ್ ಗೊತ್ತು ನೀನ್ ಬರ್ಗೆಟ್ ಹೋಗ್ಬಿಟ್ಟಿದ್ಯಾ, ಕಪ್ನು ಬಿಡಲ್ಲ, ಕುಯ್ದ್ಬಿಟ್ಟು ಕೊಟ್ರೆ ಅದನ್ನು ನೆಕ್ಕೊಂಡಿರ್ತೀಯ ಅಂತ. ಆದ್ರೂ ತೋತಾಪುರಿ ನನಗೆ ಹೆಂಗ್ ಕುಕ್ಕುತ್ತೆ ಅಂದ್ರೆ ನೀನು ನೋಡಿದ ತಕ್ಷಣನೇ ನಿನ್ನ ಹತ್ರ ಕರ್ಕೊಂಡ್ಬಿಡುತ್ತೆ. ಹೌದೌದು ಬಿಡು, ಗೊತ್ತು. ಏನ್ ಗೊತ್ತಾ ಖುಷಿ ನನಗೆ? ಅದನ್ನ ತೊಟ್ನ ಇಟ್ಕೊಂಡು ಹಿಂಡ್ತಿಯಲ್ಲ, ತೋತಾಪುರಿಗೆ ನೋವಾಗಲ್ವಾ? ತೋತಾಪುರಿಗೆ ಯಾಕೆ ನೋವಾಗುತ್ತೆ? ಅದನ್ನ ಕಿತ್ತಾಗ ಅದ್ರ ಮರಕ್ ನೋವಾಗುತ್ತೆ. ಅದೇ, ಏನಾದ್ರು ಆದ್ರೂ ತೋತಾಪುರಿ ಹಣ್ಣು ಬಿಡೋದನ್ನ ಬಿಡುತ್ತ ಮರ? ಏನ್ ಗೊತ್ತಾ ಚಿನ್ನಿ? ಗೊತ್ತಿಲ್ಲ, ಹೇಳು. ನೀನು ಇಡೀ ಬಾಡಿಗೆ ಟೈಮ್ ಕೊಡೋದಕ್ಕಿಂತ ಜಾಸ್ತಿ ತೋತಾಪುರಿ ಮೇಂಟೆನೆನ್ಸ್ಗೆ ಟೈಮ್ ಕೊಡ್ತಿಲ್ಲ ಜಾಸ್ತಿ. ಅದೇ ನನಗೋಸ್ಕರ ಕೇರು. ಹೌದು, ಮತ್ತೆ ಯಾಕೆ? ನೀವ್ ಇಷ್ಟಪಡ್ಲಿ ಅಂತ. ಕಲರ್ಫುಲ್ ಆಗಿದ್ರೆ ಎಂತವ್ರಿಗೆ ಆಗ್ಲಿ, ಒಂದ್ ಪೇಂಟಿಂಗ್ ಕಲರ್ಫುಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಅದೇ ಪೆನ್ಸಿಲ್ ಅಲ್ಲಿ ಬರೆದು ಬಿಸಾಕಿದ್ರೆ ಇಂಟ್ರೆಸ್ಟ್ ಆದ್ರೂ ಇರುತ್ತಾ? ಅದೇ ಯಾವತ್ತಾಗ್ಲಿ ಅದನ್ನ ಫುಲ್ ಡೆಕೋರ್ ಮಾಡ್ಕೊಂಡೇ ಇರ್ಬೇಕು.
ಹ್ಮ್ ಇವಾಗ ಫಿಲಮ್ ಆಕ್ಟರ್ಸ್ ಹೆಂಗೆ ಮೇಕಪ್ ಇಂಪಾರ್ಟೆಂಟು, ಹ್ಮ್ ಹಂಗೆ ನಿನಗೆ ಅದು ಅಟ್ರಾಕ್ಟ್ ಆಗ್ಬೇಕಾದ್ರೆ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡೋದು ನನ್ಗೆ ಇಂಪಾರ್ಟೆಂಟ್. ಹ್ಮ್ ನೀನ್ ಮಾತ್ರ ಏನೋ ಪ್ರಿಕಾಷನ್ಸ್ ತಗೊಳಲ್ಲಪ್ಪ ನೀನ್ ಬಿಟ್ಟು. ನೀನೇ ಇದೆಯಲ್ಲ ನಾವ್ ಅದನ್ನ ರೆಡಿ ಮಾಡಕ್ಕೆ. ನೋಡೋವರ್ಗು ನೋಡ್ತೀನಿ. ಬೇಬಿ ಅದನ್ನ ರೆಡಿ ಮಾಡಕ್ ಬಾಳೆಹಣ್ಣ ಸಿಪ್ಪೆ ಸುಲ್ಕೊಂಡಂಗ್ ತಿಂತೀನಿ ಆಮೇಲೆ. ಬೇಡ ಕಣೆ, ಪ್ಲೀಸ್ ಕಣೋ. ನಿನ್ನ ಹತ್ರ ಹೇಳ್ತೋತ ಪುರಿ ಇದೆ ಕಣೆ, ಅರೆ ನನ್ನ ಹತ್ರ ಒಂದೇ ಬಾಳೆಹಣ್ಣು ಇರೋದು. ಬಿಡು ಹೋಗ್ಲಿ, ಫಿಕ್ಸ್ ಮಾಡಿದ್ರೆ ಆಯ್ತು. ಬಾಳೆಹಣ್ಣು ಬಾಳೆಹಣ್ಣು ಬಿಡಲ್ವಾ? ಬಾಳೆಹಣ್ಣು ಗೊನೆನೇ ನಂದು ಅನ್ಕೊಂಡಿದೀನಿ. ಇನ್ನ ಬಾಳೆಹಣ್ಣು ಬಿಡೋದು, ಬಾಳೆಹಣ್ಣು ಗೊನೆ ನಿಂದಲ್ಲ ಕಣೆ, ನನ್ಗೆ. ಬಾಳೆ ಗಿಡ ನಿಂದು. ಹಂಗೆ. ಏನೋ ಬಿಡು, ಆಯ್ತು, ಮಿಸ್ಟೇಕ್ ಆಗುತ್ತೆ. ಆ ಮೂಡ್ ಸ್ವಿಂಗ್ ಅಲ್ಲಿ ಏನೇನೋ ಬರುತ್ತೆ, ಮಾತ್ರ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಆಯ್ತು ಆಯ್ತು. ಮತ್ ಮಧ್ಯಾಹ್ನನೇ ಈ ಮೂಡ್ ಬರಿಸ್ತೀಯ. ಏನ್ ನೈಟ್ ಏನಾದ್ರು ಕಾಲ್ ಮಾಡ್ಬಿಟ್ರೆ ನಿನಗೆ ನನ್ ಕತೆ ಗೋವಿಂದ. ಇಲ್ಲಪ್ಪ, ನನಗ್ ಗೊತ್ತು ನೀನು ಅಂತಿಂತ ನಲ್ಲನೇ. ಮುಟ್ಬೇಕು ಅನ್ಸ್ತಿದೆ ನಿನ್ ಮನ್ಸನ್ನು ಮುಟ್ಟು, ಮನ್ಸೊಳಗಡೆ ಬಂದಿರು. ಮನ್ಸೊಳಗಡೆ ನಾನ್ ಬಂದಿದ್ದೀನಿ ಅಂತಾನೆ ಅನ್ಕೋ, ಬಟ್ ನನಗೆ ಹೆಂಗ್ ಗೊತ್ತಾಗುತ್ತೆ ನಿನ್ ಮನ್ಸಲ್ಲಿ ನಾನು ಇದೀನಿ ಅಂತ? ಅದಾ ಪ್ರೂವ್ ಮಾಡ್ತೀಯಾ ನಾನು ಹೆಂಗಿರ್ತೀನೋ ಹಂಗೆ? ನಿಜವಾಗ್ಲೂ ನಾನು ನಿನ್ ಮನ್ಸಲ್ಲಿ ಇದ್ದೀನಿ ಅಂದ್ರೆ ಕಂಪ್ಲೀಟ್ ಬೆಳಗ್ಗೆ ಆಗೋವರ್ಗು ನೀನ್ ಆ ತರನೇ ಇರ್ಬೇಕು ನನ್ ಜೊತೆ. ಆಗುತ್ತಾ? ಆಗುತ್ತೆ. ನಿಜ ನಿಜ. ಒಂದ್ ನಿಮಿಷನ ಟೈಮ್ ಗ್ಯಾಪ್ ಕೊಡೋದಂಗೆ. ಅಕ್ಸೆಪ್ಟ್ ಮಾಡು ಚಾಲೆಂಜ್ ನ. ಆಯ್ತು, ಒಂದ್ ನಿಮಿಷನೂ ಟೈಮ್ ಕೊಡಕ್ಕೂ ರೆಡಿ, ಅನ್ಭೋಗ್ಸಕ್ಕೂ ರೆಡಿ. ಒಂದ್ ನಿಮಿಷನೂ ಟೈಮ್ ಕೊಡ್ದಂಗೆ ಅದೇ ತರ ಇರ್ತೀನಿ. ಅಂದ್ರೆ ಅದು ಟೈಮ್ ತಗೋತಿರುತ್ತೆ, ಬಟ್ ನಾನು ಬೇರೆ ತರ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಂತೀನಿ. ನಿಜವಾಗ್ಲೂ ಆಗುತ್ತಾ ನಿನ್ ಕೈಲಿರಕ್ಕೆ? ನಾನು ಹಂಗಿರ್ತೀನಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೀನ್ ಇರಕ್ಕಾಗುತ್ತಾ? ಆಗುತ್ತೆ. ನನ್ ಕೆಪಾಸಿಟಿ ಏನು ಅಂತ ನಿನಗ್ ಗೊತ್ತಿಲ್ವಾ? ಗೊತ್ತಿದ್ದು ನನ್ನ ಹತ್ರನೇ ಕೇಳ್ಕೊಂಡ್ ಬರ್ಬೇಡ ಚಿನ್ನ ನೀನು. ಅದ್ ಡೌನ್ ಆದಾಗೆಲ್ಲ ನೀನೇ ಪ್ರಿಪೇರ್ ಮಾಡ್ಬೇಕು. ಆಗುತ್ತಾ? ಯಾಕೆ? ಸುಮ್ನೆ ಭಯ ಅನ್ನೋದಕ್ಕಿಂತ ಏನೋ ಒಂಥರ. ಏನು? ಏನು? ಏನೋ ಒಂಥರ ಹೇಳಕ್ಕಾಗಲ್ಲ ಅದನ್ನ. ನಿನಗೆ ನಾನ್ ಬೇಕಾ? ಇನ್ಯಾರು ಬೇಕು? ನನ್ನ ಹೆಂಡತಿ ನನ್ಗೆಲ್ದಲೆ. ನನಗೆ ಯಾಕೋ ಡೌಟ್ ಬರ್ತಿದೆ. ಏನಂತ? ನೀನ್ ಯಾಕೋ ನನ್ನ ಮೋಸ ಮಾಡ್ತಿದ್ಯಾ ಅಂತ. ಲೂಸು. ನಾನ್ ನೋಡ್ದೆ ಇವತ್ತು ಜಾಸ್ತಿ ಪ್ರೀತಿಸೋ ಗಂಡ ಹೆಂಡತಿನ
ಒಂದು ಕ್ಷಣನೂ ಬಿಟ್ಟಿರಲ್ವಾ ಅಂತೆ. ಬಟ್ ನೀನ್ ಜೊತೆಲಿದ್ದಾಗೆಲ್ಲ ಕ್ಷಣ ಕ್ಷಣನೂ ನನ್ ಬಿಟ್ಟಿರ್ತೀಯ. ಲೂಸು. ಏನ್ ಲೂಸು, ನಿಜನೇ ತಾನೆ? ಕುತ್ತಿಗೆಗೆ ದಾರ ಬಿದ್ದಾದ್ಮೇಲೆ ನೋಡು. ಏನ್ ಮಾಡ್ತೀಯ? ಎಮರ್ಜೆನ್ಸಿ ಟೈಮ್ ಬಿಟ್ಟಿನೆಲ್ಲ ಕ್ಷಣ ಕ್ಷಣನೂ ನಿಂಗೆ ಖುಷಿ ಕೊಡ್ತಾ ಇರ್ತೀನಿ. ನಿಜವಾಗ್ಲೂನಾ? ನಿಜವಾಗ್ಲೂ. ಏನ್ ಗೊತ್ತಾ, ರಿಯಲ್ ಫಾಲ್ಟ್ ಇಲ್ಲ. ಹ್ಮ್ ಇವಾಗ ದೂರ ಇದೀವಿ, ಇಷ್ಟ ಆಸೆ ಇರುತ್ತೆ. ಆಮೇಲೆ ಜೊತೆಲೇ ಇರ್ತೀವ, ಮುಚ್ಕೊಂಡ್ ಮಲ್ಕೋ ಅನ್ನೋ ಅಷ್ಟು ಕೋಪ ಬಂದಿರುತ್ತೆ. ಹಂಗೆಲ್ಲ ಅನ್ಕೋಬೇಡ ಬೇಬಿ. ಯಾಕೆ ಬಂಗಾರ? ನಾನೊಂಥರ ನಿನ್ ಖುಷಿಗೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋನು. ಹೇಳು, ನೀನೊಂಥರ ನಿನ್ ಖುಷಿಗೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋನು. ಹೌದಾ? ಹಾಗಾದ್ರೆ ವಿಡಿಯೋ ಕಾಲ್ ಮಾಡಿ ಅಷ್ಟೇನಾ? ತೋರ್ಸು. ಅಷ್ಟೇನಾ? ನೋಡು. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.